ರೀಡಿಂಗ್ ಕೇಳಿದಾಗ ಅಣ್ಣ ಮತ್ತು ವರದಣ್ಣ ಇಬ್ಬರು ಥ್ರಿಲ್ಡ್. ಚೆನ್ನಾಗಿದೆ, ಯಾರೇ ಬರೆದಿದ್ದು ಅಂದರು. ರಾಜ್ಕುಮಾರಿಗೆ ನಾನು ಈ ಚಿತ್ರ ಸಂಭಾಷಣೆ ಬರೀತಿದ್ದೀನಿ, ನನ್ನ ಜೀವನದಲ್ಲಿ ಇದೊಂದು ಮೈಲಿಗಲ್ಲು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಕೈಕಾಲು ನಡುಕ ಶುರುವಾಗಿ ನಾನು ಬರೆಯೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಕನ್ನಡಕ್ಕೆ ಮೊದಲ ಸ್ಕ್ರಿಪ್ಟ್ ಟೈಪ್ ಆಗಿ ಬಂದಿದ್ದು ಅಲ್ಲಿ. 98 ಸೀನ್ ಇತ್ತು, ಸಮ್ಮ ಕೀ ಡೈಲಾಗ್ಸ್ ಇತ್ತು, ಅದ್ರ ಜೊತೆಗೆ ಡೆಡ್ಲೈನ್ ಇತ್ತು. ಉದಯಶಂಕರ್ ಬರೀತಾರೆ ಅಂತ ಹೇಳಿಬಿಟ್ಟಿದ್ದರಿಂದ ನಾವು ಅದನ್ನು ಚೇಂಜ್ ಮಾಡಲಿಲ್ಲ. ಆದರೆ ನಮಗೇನು ಬೇಕಾಗಿತ್ತು ಅದನ್ನು ನಾವು ಪಡ್ಕೊಳ್ಳೇಬೇಕಾಗಿದ್ದರಿಂದ ನೀವು ಅದರಲ್ಲಿ ಬಂದ್ರಿ. ಪಾಲ್ ಸುದರ್ಶನ್ ಡೈಲಾಗ್ ರೈಟರ್ ಆಗಿ ಬಂದ್ರಿ. ಗೆಳೆಯರ ಕ್ಯಾರೆಕ್ಟರ್ನು ಕೂಡ ನಿರ್ದೇಶಕನ ಲಿಬರ್ಟಿಲಿ ತಂದಿದ್ದೀರಿ ಅಂತ ಅನಿಸುತ್ತೆ. ನಮಗೆ ಒಂದು ಅರ್ಥದಲ್ಲಿ ಕ್ರಿಯೇಟಿವ್ ಲಿಬರ್ಟಿ ಯಾವ ರೀತಿ ಸಿಗುತ್ತೆ ಅಂದರೆ, ನಾವು ವಿಷುವಲಿ ತೋರಿಸ್ತಾ ಇರ್ತೀವಿ ಪಾತ್ರವನ್ನು, ಅದರ ಬೆಳವಣಿಗೆನೂ ಹಾಗೆ ತೋರಿಸ್ತಾ ಹೋಗ್ತೀವಿ. ಆ ಬೆಳವಣಿಗೆಯ ಜೊತೆಯಲ್ಲಿಯೇ ನಾವು ಅದನ್ನು ಒಂದು ಕನ್ಕ್ಲೂಡ್ ಮಾಡ್ತೇವೆ. ಒಬ್ಬ ಸಂಭಾಷಣೆಗಾರ ತನ್ನ ಸಂಭಾಷಣೆಯ ಮೂಲಕ ಕಥೆಯನ್ನು ಮೂವ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ನೀವು ನರೇಷನ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಕೊಟ್ರಿ, ಅದರಲ್ಲಿ ಒಂದಿಷ್ಟು ಬರಲಿಲ್ವಲ್ಲ, ಇಲ್ಲಿ ಏನಾಗಿದೆ ಅಂತಂದರು. ಸರ್, ಡೈಲಾಗಿನ ದಿಕ್ಕು ಬೇರೆ ಆಗಿದೆ. ತಾರಾಸು ಅವರ ಕಾದಂಬರಿ ಆಧಾರಿತ ಕಾದಂಬರಿಗೆ ಸಂಭಾಷಣೆ ಬರೀಬೇಕಾದ್ರೆ ಏನೋ ಒಂದು ಕುತೂಹಲ, ಆತಂಕ ಇತ್ತು ಸರ್. ಚಿತ್ರಕಥೆ ಫೈನಲ್ ಆದಮೇಲೆ ಸಂಭಾಷಣೆ ಬರೀಬೇಕಾದ್ರೆ ಆ್ಯಸ್ ಯೂಶ್ವಲ್ ಅಣ್ಣ ಅವ್ರ ಕಂಪ್ನಿಗೆ ಯಾರು ಬರಿತಾಯಿದ್ರು? ಚಿ ಉದಯಶಂಕರ್. ಕ್ಲಾರಾ ಅಟ್ಟೆಂಡ್ ಗೇಮಲ್ಲಿ ನಿಂತು ಮಾತಾಡ, ಇದನ್ನು ನಾನು ಭಾಳ ಸುಖಿಸಿ ಏನಂತೀರಿ, ಭಾಳ ಸಂಭ್ರಮದಿಂದ ಬರೆದಿದ್ದೆ. ಕ್ಲಾರಾ ಹೂವಿನ ಅಂದ ಅರಳಿದಾಗಲೇ ತಾನೇ ತಿಳಿಯೋದು. ಕ್ಲಾರಾ ಹೇಳ್ತಾಳೆ, ಕೋಕಿಲೆ ಮಾಧುರ್ಯ ಹಾಡಿದಾಗಲೇ ತಾನೇ ಗೊತ್ತಾಗೋದು. ಮೂರ್ತಿ, ಸೂರ್ಯನ ಸೊಬಗು ಸಂಜೆ ಆದಮೇಲೇ ತಿಳಿಯೋದು. ಮೂರ್ತಿ ಮತ್ತು ಕ್ಲಾರಾ ಇಬ್ಬರು ದಾಂಪತ್ಯದ ಸುಖ ಒಲವು ಅರಳಿದಾಗಲೇ ಸಿಕ್ಕೋದು. ನಮಸ್ಕಾರ, ನಾಗಾಭರಣ ಆವರಣಕ್ಕೆ ಸ್ವಾಗತ.